ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ತುಲಾರಾಶಿ ತುಲಾ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ತುಲಾರಾಶಿ ತುಲಾ ಲಗ್ನದವರಿದ್ದೀರೋ ಪ್ರತಿಯೊಬ್ಬರು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಲಾಭವನ್ನು ಪಡ್ಕೊಳ್ಳಿ. ನೋಡಿ, ತುಲಾರಾಶಿಯವರು ಯಾವುದೇ ಕಾರಣಕ್ಕೂ ವ್ಯಾಪಾರಿಗಳಿಗೆ ಯಾಮಾರ್ಸಕ್ಕೆ ಹೋಗ್ಬಿಡಿ, ಮೋಸವನ್ನು ಮಾಡಿಬಿಡಿ. ಇದರಿಂದ ತುಂಬ ತೊಂದರೆ ಆಗುತ್ತೆ ನಿಮಗೆ. ಹಾಗೆ ತುಲಾರಾಶಿಯವರು ಯಾವುದೇ ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ತುಲಾಭಾರವನ್ನು ಮಾಡಿಸೋದ್ರಿಂದ ಕೂಡ ತುಂಬ ಒಳ್ಳೆಯದು. ಹಾಗೆ ತುಲಾಭಾರದ ತಕಡಿಯನ್ನು ಕೊಡಿಸಿ, ತುಂಬ ಒಳ್ಳೆಯದು. ಬಡ ವ್ಯಾಪಾರಿಗಳಿಗೆ ತಕಡಿಯನ್ನು ದಾನವಾಗಿ ಕೊಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ತಾಯಿ ಏನಾದರೂ ಬದುಕಿದ್ರೆ, ತಾಯಿ ಇದ್ದರೆ ಅವ್ರ ಹತ್ರ ಪ್ರತಿದಿನ ₹1 ₹2 ಇಸ್ಕೊಂಡು ಹೋಗಿ. ನೀವು ಆ ದಿನ ನೋಡಿ ನಿಮ್ಮ ವ್ಯಾಪಾರ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತ. ಇದನ್ನು ಪ್ರತಿಯೊಬ್ಬರು ಮಾಡಿ. ತುಲಾರಾಶಿಯವರು ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿಯವರು ಯಾವುದೇ ವಸ್ತು ಇರ್ಬೋದು, ಅನ್ನವನ್ನು ಇರ್ಬೋದು, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದ ತೊಂದರೆಗಳಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಅವಶ್ಯಕತೆ ಇರುವವರಿಗೆ ಶೇರ್ ಕೂಡ ಮಾಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.